ಮೆಡಿಟೇಷನ್ ಸಂಸ್ಕೃತಲ್ಲಿ ಧ್ಯಾನ. ದಿ ಅಂದ್ರೇ ಆಸ್ಟ್ರಲ್ ಬಾಡಿ, ಮೈಂಡ್. ಆ ಮೈಂಡ್ ಮೇಲೆ ನೀವು ಟ್ರಾವೆಲ್ ಮಾಡಬೇಕು. ಯು ಹ್ಯಾವ್ ಟು ಕ್ರಾಸ್ ದ ಥರ್ಡ್ ಚಕ್ರ, ಯು ಹ್ಯಾವ್ ಟು ಕ್ರಾಸ್ ದ ಥರ್ಡ್ ಬಾಡಿ, ಯು ಹ್ಯಾವ್ ಟು ಕ್ರಾಸ್ ದ ಮೈಂಡ್. ಆವಾಗ ಇಟ್ ಈಸ್ ಕಾಲ್ಡ್ ಮೆಡಿಟೇಷನ್. ನೀವು ಒಬ್ಬರಿಗೆ ಕಮೆಂಟ್ಸ್ ಕೊಡ್ತಾ ಇದ್ರೆ, ಹೌ ಇಸ್ ಇಟ್ ಮೆಡಿಟೇಷನ್? ಅದೊಂದು ಹಿಪ್ನಾಟಿಸಮ್ ಆಗಲಿ, ರಿಗ್ರೆಷನ್ ಆಗಲಿ, ಏನೇ ಆಗಲಿ, ಒಂದು ಕಮೆಂಟ್ಸ್ ಕೊಡ್ತಾ ಇದ್ರೆ ಇಲ್ಲೇ ಕೂತ್ಕೊಳ್ತಾರೆ. ರಿಗ್ರೆಷನಲ್ಲಿ ಇವ್ರ ಮೈಂಡು, ಇವ್ರ ಕಮೆಂಟ್ಸಿಂದ ಅವರನ್ನು ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬ ರಿಗ್ರೆಷನ್ ಥೆರಪಿಸ್ಟ್ ಇರ್ತಾರೆ. ನೀವು ಫಸ್ಟ್ ಏನು ಮಾಡ್ತಾರೋ, ಸ್ಲೀಪ್, ರಿಲ್ಯಾಕ್ಸ್, ಕಂಪ್ಲೀಟಾಗಿ ಮಲ್ಕೋಬಾರದು. ಕಂಪ್ಲೀಟಾಗಿ ಮಲ್ಗಿದ್ರೆ ಇಲ್ಲಿ ಹೋಗ್ಬಿಡ್ತು. ಯಾವಾಗ ಗೊತ್ತಾಗುತ್ತೆ ನಾನು ಡೆಲ್ಟಾಲಿ ಇದ್ದೀನಿ ಅಂದರೆ, ಆ ಸೌಂಡ್ ಬಂದರೆ ಅವ್ರು ಡೆಲ್ಟಾಲಿ ಇದ್ದಾರೆ. ಅಲ್ಲಿ ಸ್ವಲ್ಪ ಹೊಡೆದಿದ್ರೆ ಇಲ್ಲಿ ಬರ್ತಾರೆ, ಜಾಸ್ತಿ ಹೊಡೆದಿದ್ರೆ ಇಲ್ಲಿ ಬರ್ತಾರೆ, ತುಂಬ ಹೊಡೆದಿದ್ರೆ ಇಲ್ಲಿ ಹೋಗ್ಬರ್ತಾರೆ. ಓಕೆ, ಸೊ ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಆ ಥೆರಪಿಸ್ಟು, ನಾನು ಅದು ಒಂದು 2-3 ಟೈಮ್ಸ್ ಟ್ರಯಲ್ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟೇ ಅಲ್ವಾ, ಟ್ರಯಲ್ ಮಾಡಿದ್ದೀನಿ. ಕುತ್ಕೊಂಡು ಧ್ಯಾನದಲ್ಲಿ ಕುತ್ಕೊಂಡೆ ಮಾಡಿದ್ವಿ. ಮಲ್ಕೊಳ್ಳೋಲ್ಲಿ ಜಾಗ ಇಲ್ಲ. ಮಲಗಿಸಿ ಅವರನ್ನು ನಿಧಾನವಾಗಿ ಆ ಕಮ್ಯಾಂಡ್ಸಿಂದ ದೇ ವಿಲ್ ಎಂಟಿ ದ ಮೈಂಡ್ ಟು ಆಲ್ಫಾ ಥೀಟಾ. ಆವಾಗ ಇಮಿಡಿಯೇಟಾಗಿ ನನ್ನ ಲೈಫಲ್ಲಿ ಯಾವ ವಿಷಯ ತುಂಬ ತೊಂದರೆ ಕೊಡ್ತಾ ಇದೆಯೋ ಅದಕ್ಕೆ ಕಾರಣ ಏನು ಅನ್ನೋದು ದೇ ವಿಲ್ ಗೋ ಆನ್ ಸರ್ಚ್ ದ ಸಬ್ಕಾನ್ಷಿಯಸ್ ಮೈಂಡ್. ಆವಾಗ ಅದು ಗೊತ್ತಾಗುತ್ತೆ. ಆ ಆಕ್ಸಸ್ ಯಾವಾಗ ಸಿಗುತ್ತೋ ಇಲ್ಲಿ ವಾಯ್ಸೇ ಚೇಂಜ್ ಆಗಿಬಿಡುತ್ತೆ ಒಂದೊಂದ್ಸತಿ.